ಹಿಂದೂ ಪುರಾಣಗಳ ಪ್ರಕಾರ ಜಲಪ್ರಳಯದ ನಂತರ ಮಾನವಕುಲವನ್ನು ಪುನಃ ಸ್ಥಾಪಿಸಿದ ಮೊದಲ ಮನುಷ್ಯ ಮತ್ತು ಮಾನವಕುಲದ ಪೂರ್ವಜ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ಮನು. ಮನು ಅವರನ್ನು ಹಿಂದೂ ಪುರಾಣದಲ್ಲಿ ಮೊದಲ ಮನುಷ್ಯ ಮತ್ತು ಮಾನವಕುಲದ ಮೂಲಪುರುಷ ಎಂದು ಪರಿಗಣಿಸಲಾಗಿದೆ. ವಿಷ್ಣುವಿನ ಮತ್ಸ್ಯಾವತಾರದ ಕಥೆಯ ಪ್ರಕಾರ ಜಲಪ್ರಳಯದಿಂದ ಜೀವರಾಶಿಗಳನ್ನು ಮತ್ತು ಸಪ್ತರ್ಷಿಗಳನ್ನು ರಕ್ಷಿಸಲು ಮನು ಮಹಾರಾಜರಿಗೆ ಸಹಾಯ ಮಾಡಲಾಯಿತು ಮತ್ತು ನಂತರ ಅವರೇ ಇಂದಿನ ಮಾನವ ಜನಾಂಗವನ್ನು ಪುನಃ ಸ್ಥಾಪಿಸಿದರು. ಇಂದಿನ ಯುಗವನ್ನು ವೈವಸ್ವತ ಮನುವಿನ ಅವಧಿ ಎಂದು ಕರೆಯಲಾಗುತ್ತದೆ. ರಾಮಾಯಣದಲ್ಲಿ ಅಹಲ್ಯಾದೇವಿಯು ತನ್ನ ಪತಿಯ ಶಾಪದಿಂದಾಗಿ ಕಲ್ಲಿನ ರೂಪವನ್ನು ಪಡೆದಳು. ಅಹಲ್ಯೆಯ ಪತಿ ಮತ್ತು ಆಕೆಗೆ ಶಾಪ ನೀಡಿದ ಋಷಿ ಯಾರು? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ಗೌತಮ. ಅಹಲ್ಯಾದೇವಿಯು ಋಷಿ ಗೌತಮನ ಪತ್ನಿ. ಇಂದ್ರನು ಗೌತಮ ಋಷಿಯ ರೂಪ ತಾಳಿ ಅಹಲ್ಯೆಯನ್ನು ವಂಚಿಸಿದಾಗ ಕೋಪಗೊಂಡ ಗೌತಮ ಋಷಿಯು ತನ್ನ ಪತ್ನಿಗೆ ಮಾನವರ ಕಣ್ಣಿಗೆ ಕಾಣಿಸದ ಕಲ್ಲಿನ ರೂಪದಲ್ಲಿರುವಂತೆ ಶಾಪ ನೀಡಿದನು. ಶ್ರೀರಾಮನು ಕಾಡಿಗೆ ಬಂದಾಗ ಅವಳನ್ನು ಮುಟ್ಟಿ ಶಾಪ ವಿಮೋಚನೆ ಮಾಡುತ್ತಾನೆ ಎಂಬ ವರವನ್ನು ಸಹ ನೀಡಿದನು. ಹಿಂದೂ ಪುರಾಣದ ಪ್ರಕಾರ ಸಾವಿರಾರು ಸರ್ಪಗಳ ತಾಯಿ ಮತ್ತು ಕಶ್ಯಪ ಋಷಿಯ ಪತ್ನಿಯರಲ್ಲಿ ಒಬ್ಬಳಾದ ಆಕೆಯ ಹೆಸರೇನು? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ಕದ್ರು. ಕಶ್ಯಪ ಋಷಿಗೆ ದಕ್ಷ ಪ್ರಜಾಪತಿಯು ನೀಡಿದ ಹೆಣ್ಣು ಮಕ್ಕಳಲ್ಲಿ, ಅಂದರೆ ಪತ್ನಿಯರಲ್ಲಿ, ಕದ್ರು ಒಬ್ಬಳು. ಈಕೆ ನಾಗಗಳ ಅಥವಾ ಸರ್ಪಗಳ ತಾಯಿ ಎಂದು ಪ್ರಸಿದ್ಧಳಾಗಿದ್ದಾಳೆ. ವಿನತಾದೇವಿಯು ಆಕೆಯ ಸಹೋದರಿಯಾಗಿದ್ದು ಗರುಡನ ತಾಯಿಯಾಗಿದ್ದಾಳೆ. ಕದ್ರು ಮತ್ತು ವಿನತಾ ಅವರ ಸ್ಪರ್ಧೆಗಳಿಂದಾಗಿಯೇ ಗರುಡ ಮತ್ತು ಸರ್ಪಗಳ ನಡುವೆ ವೈರತ್ವ ಉಂಟಾಯಿತು ಎಂದು ಹೇಳಲಾಗುತ್ತದೆ. ಪುರಾಣಗಳಲ್ಲಿ ಚಂದ್ರದೇವರು ಮತ್ತು ಬೃಹಸ್ಪತಿಯ ಪತ್ನಿ ತಾರಾಳಿಗೆ ಜನಿಸಿದ ವಿವಾದಾತ್ಮಕ ಮಗು ಯಾರು? ನಿಮ್ಮ ಆಯ್ಕೆಗಳು: ಸರಿಯಾದ ಉತ್ತರ ಬುಧ. ವಿವರಣೆ: ದೇವತೆಗಳ ಗುರುಗಳಾದ ಬೃಹಸ್ಪತಿಯ ಪತ್ನಿ ತಾರಾಳು ಚಂದ್ರನ ಸೌಂದರ್ಯಕ್ಕೆ ಮರುಳಾಗಿ ಅವನೊಂದಿಗೆ ಕೆಲವು ಕಾಲ ವಾಸಿಸುತ್ತಾಳೆ. ಇವರಿಬ್ಬರ ಸಂಬಂಧದಿಂದ ಬುಧ ಜನಿಸುತ್ತಾನೆ. ಈ ಘಟನೆಯು ದೇವತೆಗಳು ಮತ್ತು ರಾಕ್ಷಸರ ನಡುವೆ ದೊಡ್ಡ ಯುದ್ಧಕ್ಕೆ ಕಾರಣವಾಯಿತು. ಇದನ್ನು ತಾರಕಮಯ ಯುದ್ಧ ಎಂದು ಕರೆಯಲಾಗುತ್ತದೆ. ಮೂಲ: ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣ.